ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ದಿನಾಂಕ 20 ಡಿಸೆಂಬರ್ 2025 ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ನೀಲಗುಂದದಲ್ಲಿ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಎಸ್ ಪ್ರೌಢಶಾಲೆಯ ಶಿಕ್ಷಕರಾದ ಮಹೇಶ್ ಸರ್, ಉಮೇಶ್ ಸರ್, ನಂದಕುಮಾರ್ ಸರ್, ಅನಿಲ ಸರ್ ರಸಪ್ರಶ್ನೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು. ವಸತಿ ನಿಲಯದ ವಾರ್ಡನರಾದ ಶ್ರೀ ಆರ್.ಎಲ್. ನದಾಫ್ ಸರ್ ಅವರು ರಸಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಮಕ್ಕಳಲ್ಲಿ ಉತ್ಸಾಹ ತುಂಬಿದರು. 4 ವಿದ್ಯಾರ್ಥಿಗಳ 4 ತಂಡಗಳಾಗಿ ಆಯ್ಕೆ ಮಾಡಿ 10 ಸುತ್ತಿನ ಈ ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸಲಾಯಿತು. ಎ ತಂಡ 105 ಅಂಕಗಳನ್ನು ಪಡೆದು ಪ್ರಥಮ ಬಹುಮಾನ ಪಡೆದುಕೊಂಡರು. ಬಿ ತಂಡ 90 ಅಂಕಗಳನ್ನು ಪಡೆದು ದ್ವಿತೀಯ ಬಹುಮಾನ ಪಡೆದುಕೊಂಡರು. ಡಿ ತಂಡ 70 ಅಂಕಗಳನ್ನು ಪಡೆದು 3ನೇ ಸ್ಥಾನ ಪಡೆದುಕೊಂಡರು. ನಿಲಯದ ಸಿಬ್ಬಂದಿಗಳಾದ ನಿಂಗಬಸಪ್ಪ ರಾಜನ್ನವರ, ಕಾಶಿನಾಥ್ ಅಂಗಡಿ, ನಿರಂಜನ್ ನಾಗನ್ನವರ ಹಾಜರಿದ್ದರು. ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಕುರಿತು ಹರ್ಷ ವ್ಯಕ್ತಪಡಿಸಿದರು. ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಈ ರಸಪ್ರಶ್ನೆ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸಲು ಇಂತಹ ಕಾರ್ಯಕ್ರಮಗಳು ಸ್ಫೂರ್ತಿಯನ್ನು ನೀಡುತ್ತವೆ. ನಿಲಯದ ಸಿಬ್ಬಂದಿಗಳು ಹಾಗೂ ಎಸ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಸಂಯೋಗದೊಂದಿಗೆ ಇಂತಹ ಒಂದು ಕಾರ್ಯಕ್ರಮ ನಡೆಸಲು ಸಾಧ್ಯವಾಯಿತು ಎಂದು ವಾರ್ಡನ್ ಗುರುಗಳು ತಿಳಿಸಿದ್ದರು. ಮಕ್ಕಳು ಮಾತನಾಡಿ, ನಮ್ಮ ವಾರ್ಡನ್ ಸರ್ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದರಿಂದ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ದಾರಿಯಾಗುತ್ತಿದೆ ಎಂದು ತಿಳಿಸಿದ್ದರು. ಮುಂದಿನ ಪರೀಕ್ಷೆಗಳಿಗೆ ಉದ್ಯೋಗ ಸರ್ಕಾರಿ ಉದ್ಯೋಗ ಪಡೆಯಬೇಕಂದ್ರೆ ಸ್ಪರ್ಧಾತ್ಮಕ ಪ್ರಶ್ನೆಗಳನ್ನ ಹೇಗೆ ಉತ್ತರ ಬರೆಯಬೇಕು, ಪರೀಕ್ಷೆಗಳನ್ನು ಬರೆಯುವಾಗ ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ ಹೇಳಿ ಇದೇ ಶಾಲಾ ಹಂತದಿಂದ ನಾವು ರೂಢಿಯನ್ನ ಮಾಡ್ಕೋತಾ ಮುಂದೆ ಸಾಗಿದರೆ ನಾವು ಜೀವನದಲ್ಲಿ ಯಶಸ್ಸನ್ನ ಕಾಣಬಹುದು. ನಿರಂತರ ಅಭ್ಯಾಸ ಮಾಡಬೇಕು ಹಾಗೂ ದೇಶ ವಿದೇಶದ ಎಲ್ಲಾ ರೀತಿಯ ಬೆಳವಣಿಗೆಗಳ ಬಗ್ಗೆ ತಿಳುವಳಿಕೆ ಹೊಂದಿರಬೇಕು. ಗಣಿತ, ಭೂಗೋಳ ಹಾಗೂ ಸಮಾಜ ವಿಜ್ಞಾನ, ವಿಜ್ಞಾನ ವಿಷಯಗಳು, ಪರಿಸರ ಅವುಗಳ ಬಗ್ಗೆ ನಾವೆಲ್ಲ ತಿಳ್ಕೊಂಡು ಏನ್ ಮಾಡಬೇಕು, ಶಾಲಾ ಹಂತದಿಂದ ನಾವು ಸರಿಯಾಗಿ ತಯಾರಿಯನ್ನು ಮಾಡ್ಕೊಂಡ್ರೆ ಮುಂದೆ ನಮ್ಮ ಪದವಿ ಮುಗಿದ ಮೇಲೆ ಅಥವಾ ಸ್ನಾತಕೋತ್ತರ ಪದವಿ ಮುಗಿದ ಮೇಲೆ ಕೆಲವೊಂದು ಆಡಳಿತಾತ್ಮಕ ಪರೀಕ್ಷೆಗಳನ್ನ ಹೇಗೆ ಎದುರಿಸಬೇಕಂತ ಹೇಳಿ ಇದೇ ಹಂತದಲ್ಲಿ ನಾವೇನು ಮಾಡಬೇಕು, ರೂಢಿ ಮಾಡ್ಕೋಬೇಕು. ಆದ್ದರಿಂದ ನಮ್ಮ ನಿಲಯದಲ್ಲಿ ನಮ್ಮ ವಾರ್ಡನ್ ಸಾಹೇಬರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಭಾವನೆ ಬೆಳೆಯಬೇಕು. ಹಾಗಾಗಿ 4 ತಂಡಗಳನ್ನು ಮಾಡಿದ್ದಾರೆ. ನಾವು ನಮಗೂ ವಿಶೇಷ ಆಹ್ವಾನ ಕೊಟ್ಟು ಕಳಿಸಿದ್ದಾರೆ. ಸರಿಯಾಗಿ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಗೆಲುವನ್ನ ಸಾಧಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ತೀವಿ. ವೆರಿ ಗುಡ್. ಸ್ಪೀಕರ್ ಇರ್ತಾರೆ. ಸಿ ತಂಡಕ್ಕೆ ನೀವು ಕೇಳಿದ್ರಿ, ಎಮ್ಮೆಲೆ ಆಗಬೇಕಾದರೆ ಕನಿಷ್ಠ ವಯಸ್ಸು ಎಷ್ಟು ಆಗಿರಬೇಕು? ಎ 21, ಬಿ 30, ಸಿ 25, ಡಿ 28. ಇದು ಸಿ ತಂಡಕ್ಕೆ. ಎ 21 ವರ್ಷ, ಬಿ 30 ವರ್ಷ, ಸಿ 25 ವರ್ಷ, ಡಿ 28 ವರ್ಷ. ಕನಿಷ್ಠ ಡಿ 28 ವರ್ಷ. ಪಾಸ್. ಎಷ್ಟು ಪಾಸ್ ಸರಿಯಾಗಿ ನೋಡಿ. ಎಮ್ಎಲ್ಎ ಆಗಬೇಕಾದ್ರೆ ಕನಿಷ್ಠ ವಯಸ್ಸು ಎಷ್ಟು ಆಗಿರಬೇಕು? ಎ 21 ವರ್ಷ, ಬಿ 30 ವರ್ಷ, ಸಿ 25 ವರ್ಷ, ಡಿ 28 ವರ್ಷ. ಪಾಸ್. ನೆಕ್ಸ್ಟ್ 25 ವರ್ಷ. ವೆರಿ ಗುಡ್. ಇದು ಪಾಸ್ ಆದಂತ ಪ್ರಶ್ನೆಗೆ ಈ ತಂಡ ಉತ್ತರ ನೀಡಿದರೆ ಅವರಿಗೆ 5 ಅಂಕಗಳು. ಮುಂದಿನ ಪ್ರಶ್ನೆ ಈ ತಂಡಕ್ಕೆ ನೇರವಾದ ಪ್ರಶ್ನೆ. ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನರು.